ಅಧಿಕ ಮಾಸ ಶುರುವಾಗಿದೆ. ಅಧಿಕ ಮಾಸದಲ್ಲಿ ಶುಭ ಕಾರ್ಯ ಮಾಡಬಾರ್ದು, ಯಾಕೆ ಮಾಡಬಾರ್ದು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಇದ್ರು. ಹಾಗೆ ಕಾರ್ಯಕ್ರಮಕ್ಕೆ ನೀವು ಸಹ ನೇರವಾಗಿ ಕಾಲ್ ಮಾಡಬಹುದು, ಪ್ರಶ್ನೆಗಳಿದ್ರೆ ಕೇಳಿ ಅದಕ್ಕೆ ಉತ್ತರವನ್ನ ಪಡ್ಕೋಬಹುದು. ಚಿತ್ರದುರ್ಗದಿಂದ ನಂದಕಿಶೋರ್ ಕರೆ ಮಾಡಿದ್ದಾರೆ. ನಮಸ್ತೆ ನಂದಕಿಶೋರ್ ಅವರೇ. ನಮಸ್ತೆ ಮೇಡಮ್. ಅಧಿಕ ಮಾಸ ನಂಬ್ತೀರಾ ನೀವು? ನಂಬಿಕೆ ಇದೆಯಾ? ಹಿಂದೂಗಳಲ್ವಾ ಹೇಳಿ. ನಾವು ಹಿಂದೂಗಳಲ್ವಾ? ಹಾ, ಹಾಗಾದ್ರೆ ನಂಬ್ತೀರಿ ಅಂತ. ದೊಡ್ಡವ್ರು ಮಾಡಿರೋದನ್ನ ನಾವು ನಂಬಲೇಬೇಕಲ್ವಾ? ಅಧಿಕ ಮಾಸ ಅಂದ್ರೆ ಶುಭ ಕಾರ್ಯಗಳನ್ನೇನು ಮಾಡಲ್ಲ ನೀವು? ಶುಭ ಕಾರ್ಯಗಳು ಅನ್ನೋದಕ್ಕಿಂತ ಎವ್ರಿ ಡೇ ಇಸ್ ಶುಭ ಕಾರ್ಯನೇ ಅಲ್ವಾ? ನಮ್ಗೆ ಪ್ರತಿ ದಿವಸ ಹೇಳ್ತೀವಿ ಅಂದ್ರೆ ಏನೋ ಒಂದು ಕವಿವಾಣಿ ಇದೆಯಲ್ಲ. ಓಕೆ, ನಿಮ್ ಪ್ರಶ್ನೆ ಏನು ಕೇಳಿ. ಹಾಗಾದ್ರೆ ನಂಬ್ತೀರಿ ಅಂದ್ರೆ ಒಂದು ಸೂಕ್ತವಾದ ಪ್ರಶ್ನೆನೂ ಬರುತ್ತೆ, ಕೇಳಿ. ಹೌದು, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಒಂದು ಸಾಮಾನ್ಯವಾಗಿ ಇವಾಗ ನಾವು ನನ್ನ ಬರ್ತೆ ಎಕ್ಸಾಂಪಲ್, ನಾನು 36-73 ಕೊಟ್ಟಿರೋದು ಅವತ್ತು ಜ್ಯೇಷ್ಠ ಇದು ಆಷಾಢ ಅಮಾವಾಸ್ಯೆ ಬರುತ್ತೆ. ಅದನ್ನ ನಾನು ನನ್ನ ಬರ್ತ್ಡೇ ಅಂತ ಮಾಡ್ಕೊತಾ ಇದ್ದೇನೆ. ಜನರಲ್ ಆಗಿ ಇವಾಗ ಅಧಿಕ ಜ್ಯೇಷ್ಠ ಬಂದಿದೆ. ಫಾರ್ ಎಕ್ಸಾಂಪಲ್ ಇವತ್ತು ಹುಟ್ಟಿದವರು ಯಾವಾಗ ಅವರು ಬರ್ತ್ಡೇನ ಮಾಡ್ಕೋಬಹುದು? ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಬರ್ತ್ಡೇಗಳಿರಬಹುದು, ವಿವಾಹ ವಾರ್ಷಿಕೋತ್ಸವಗಳಿರಬಹುದು, ಇನ್ನು ಅನೇಕ ಬೇರೆ ಯಾವುದೇ ಸಂದರ್ಭಗಳಿರಬಹುದು. ನೀವು 36 ಅಂತ ಕೇಳ್ತಾ ಇದ್ದೀರಿ. ನಮ್ಮ ಅಧಿಕ ಮಾಸವೇ ಮುಗಿದು ಹೋಗೋದು 15ನೇ ತಾರೀಕಿಗೆ ಮುಗಿದು ಹೋಗುತ್ತೆ ಅಧಿಕ ಮಾಸ. ಹಾಗಾಗಿ ಇದು ಅಧಿಕ ಮಾಸದ ವ್ಯಾಪ್ತಿಯಲ್ಲಿ ನಿಮ್ಮ ಬರ್ತ್ಡೇ ದಿನಾಂಕ ಆಂಗ್ಲ ಪ್ರಕಾರನೂ ಬರ್ತಾ ಇಲ್ಲ. ಮತ್ತು ನೀವೇ ಹೇಳ್ತಾ ಇದ್ದೀರಿ ಆಷಾಢ ಮಾಸದ ಅಮಾವಾಸ್ಯೆ ಅಂತ. ಎರಡು ರೀತಿಯಿಂದಲೂ ಇವಾಗ ಬರಲ್ಲ. ಭಾರತೀಯ ಪಂಚಾಂಗದ ಗಣನೆಯ ಪ್ರಕಾರ ನಾವು ಹುಟ್ಟುಹಬ್ಬವನ್ನು ಮಾಡಿಕೊಳ್ಬೇಕು. ನಾನೊಬ್ಬ ಸನಾತನಿ, ನಾನೊಬ್ಬ ಹಿಂದೂ ಅಂತಿದ್ದರೆ ಪಂಚಾಂಗದ ಆಷಾಢ ಮಾಸದ ಅಮಾವಾಸ್ಯೆ ಎಂದು ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಅದಕ್ಕೆ ಇನ್ನೊಂದು ಕ್ರಮ ಇದೆ. ಕೆಲವೊಂದಿಷ್ಟು ಅಮಾವಾಸ್ಯಾದಿಗಳು, ಏಕಾದಶ್ಯಾದಿ ಋತುಗಳು ಬಂದಾಗ ಹೆಚ್ಚಿಸಿ ಮಾಡಿಕೊಳ್ಳತಕ್ಕಂಥದ್ದು ಅಂತ, ಅವುಗಳನ್ನು ಬೆಳೆಸಿ ಮುಂದಿನ ದಿನಗಳಲ್ಲಿ ಮಾಡ್ಕೋಬೇಕು. ನೀವು ಆಂಗ್ಲ ಕ್ಯಾಲೆಂಡರ್ ರೀತಿಯಲ್ಲಿ ಮಾಡ್ಕೊಳ್ತೀನಿ ಅಂದರೂ ಕೂಡ ಈ ಯಾವ ಅಧಿಕ ಮಾಸದಲ್ಲಿ ನಿಮ್ಮ ಹುಟ್ಟುಹಬ್ಬವೇ ಬರೋದಿಲ್ಲ. ಹಾಗಾಗಿ ಆ ಗೊಂದಲ ಇಲ್ಲ. ಆ ಗೊಂದಲಕ್ಕೆ ನಿವಾರಣೆ ಅತ್ಯಂತ ಸುಲಭವಾಗಿ ಇದೆ. ಎಸ್, ಧನ್ಯವಾದಗಳು. ಹುಟ್ಟಿದವ್ರಿಗೆ ಯಾವಾಗ ಮಾಡ್ಕೋಬೇಕು ಅಂತ ಅದು ಕೂಡ ಪ್ರಶ್ನೆ ಅವ್ರದ್ದು. ಈಗ ಹುಟ್ಟಿದವ್ರಿಗೆ ಇನ್ನು ಪಾಪ ಅವ್ರ ಪ್ರಶ್ನೆ ಕೇಳೋಕಿನ್ನು ಎಲಿಜಿಬಲ್ ಇರೋದಿಲ್ಲ. ಮುಂದೆ ನೋಡೋಣ ಅವ್ರದ್ದು ಬಂದ ಅಧಿಕ ಮಾಸದಲ್ಲಿ ಜನನ ಅವರಿಗೆ ನಿಜ ಮಾಸದಲ್ಲಿ ಬರುತ್ತೆ ಅಂತ. ಅಲ್ಲ, ಎರಡೂ ಮಾಡ್ಕೋಬಹುದು. ಆದ್ರೆ ಎಲ್ಲವನ್ನೂ ಹೆಚ್ಚಿಸೇ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತವಾದ ವಿಷಯ. ಓಕೆ, ಈಗ ಇನ್ನೊಬ್ರು ಕಾಲ್ ಮಾಡಿದ್ದಾರೆ, ಸಿದ್ದೇಶ್ ಅಂತ, ಬೆಂಗಳೂರಿನ ಲಗ್ಗೆರೆಯಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಸಿದ್ದೇಶ್ ಅವರೇ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ, ನಿಮ್ ಪ್ರಶ್ನೆ ಏನು ಕೇಳಿ. ಪ್ರಶ್ನೆ ಏನಿಲ್ಲ ಮೇಡಮ್ ಅವರೇ, ನಮ್ಮ ಮಗಳದು ಈಗ ರೀಸೆಂಟ್ ಆಗಿ 1 ಮಂತ್ 20 ದಿನ ಆಯ್ತು ಮದುವೆ ಆಗಿ. ಅವ್ರನ್ನ ಈಗ ಅಧಿಕ ಮಾಸದಲ್ಲಿ ಅವ್ರಿಗೆ ಅತ್ತೆ ಮನೆ ಕಳ್ಸ್ಬೇಕಾ ಅಥವಾ ಅವ್ರ ಮನೆ ಇಟ್ಕೊಬೇಕಂತ ಕೇಳಕ್ಕೆ. ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ. ಆಲ್ರೆಡಿ ಈಗ ಮಗಳು ಅತ್ತೆ ಮನೆಯಲ್ಲಿ ಇದ್ದಾಳ, ತವ್ರ ಮನೇಲಿ ಇದ್ದಾಳ? ಇಲ್ಲ ಸರ್, ನಿನ್ನೆ ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದೀವಿ. ಬಹಳ ಉತ್ತಮ. ಈ ಅಧಿಕ ಮಾಸದಲ್ಲಿ ಒಂದು ಕ್ರಮ ಏನು ಅಂತಂದ್ರೆ, ಆಷಾಢದಲ್ಲಿ ಮದುವೆಯಾಗಿ ಮೊದಲ ವರ್ಷದಲ್ಲಿ ಆಷಾಢದಲ್ಲಿ ಇರತಕ್ಕಂತಹ ಕೆಲವೊಂದಿಷ್ಟು ನಿಯಮಗಳು ಈ ಅಧಿಕ ಮಾಸಕ್ಕೂ ಕೂಡ ಇದೆ. ಆ ನಿಟ್ಟಿನಲ್ಲಿ 20 ದಿವಸದ ಹಿಂದೆ ಮದುವೆ ಆಗಿದ್ರೆ ಕನಿಷ್ಠ ಪಕ್ಷ 3 ದಿನ ಅಥವಾ ಸಂಪೂರ್ಣ ಅಧಿಕ ಮಾಸದ ದಿನಗಳಲ್ಲಿ ತವರು ಮನೆಯಲ್ಲಿ ಇರತಕ್ಕಂಥದ್ದು, ಅತ್ತೆ ಮನೆಯಲ್ಲಿ ಇರದೇ ಇರತಕ್ಕಂಥದ್ದು ಸೂಕ್ತ ಎಂಬುದಾಗಿ ಶಾಸ್ತ್ರ ತಿಳಿಸಿದೆ. ಆದರೆ ಪ್ರಾಕ್ಟಿಕಲ್ ಆಗಿ ಇರತಕ್ಕಂತಹ ಅನುಕೂಲ ಅನಾನುಕೂಲಗಳನ್ನು ನೋಡಿಕೊಂಡು 3 ದಿನದ ಮಟ್ಟಿಗಾದರೂ ಕೂಡ ಈ ಆಚರಣೆಯನ್ನು ಮಾಡಿದರೆ ಸಾಕು. ನಿಮ್ಮ ಮನೆಗೆ ಏನು ಕರ್ಕೊಂಡು ಬಂದಿದ್ದೀರಿ, ಅಧಿಕ ಮಾಸ ಇವತ್ತೇ ಪ್ರಾರಂಭ ಆಗಿದೆ. ಆ ಕಾರಣದಿಂದಾಗಿ 3 ದಿನಗಳು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ಕಳಿಸಿಕೊಡಬಹುದು ಅವಶ್ಯವಾಗಿ. ಧನ್ಯವಾದಗಳು. ಇನ್ನು ಮೈಸೂರಿನಿಂದ ಉಷಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ. ನಮಸ್ಕಾರ. ನಮಸ್ತೆ, ನಿಮ್ ಪ್ರಶ್ನೆ ಏನು ಕೇಳಿ. ನಮಸ್ಕಾರ. ನಮಸ್ಕಾರ. ತುಂಬಾ ಚೆನ್ನಾಗಿ ವಿಷಯ ತಿಳಿಸ್ತಾ ಇದ್ದೀರಾ, ಧನ್ಯವಾದ. ಒಂದ್ ಗಾದೆ ಹೇಳ್ತಾರೆ, ದರಿದ್ರಕ್ಕೆ ಅಧಿಕ ಮಾಸ ಅಂತ. ಈ ಗಾದೆನ ಒಂಚೂರು ವಿಸ್ತರಿಸಿ ಹೇಳ್ತೀರಾ ಅಂತ. ಒಂಚೂರು ದುರ್ಭಿಕ್ಷದಲ್ಲಿ ಹೇಳ್ತೀನಿ, ಅದು ಬಿಟ್ಟು ಇದು ದರಿದ್ರಕ್ಕೆ ಅಧಿಕ ಮಾಸ ಅಂತಾರಲ್ಲ, ಈ ಗಾದೆನ ಒಂಚೂರು ವಿಸ್ತರಿಸಿ ಅಂತ ಒಂದು. ಗುರುಗಳೇ, ಇನ್ನೊಂದು, ಈ ತಿಂಗಳಲ್ಲಿ ಲಕ್ಷ್ಮಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದೀರಲ್ಲ, ಏನ್ ಕೆಲಸ ಮಾಡಿದಾಳೆ ಲಕ್ಷ್ಮಿ ಎಲ್ರ ಮನೇಲೂ ಬಂದು? ಇದಕ್ಕೆ ಯಾಕೆ ವಿಶೇಷವಾಗಿ ಕೊಟ್ಟಿದ್ದೀರಾ? ಲಕ್ಷ್ಮಿ ಏನ್ ಕೆಲಸ ಮಾಡಿದಾಳೆ ಅಂತ ವಿಶೇಷವಾಗಿ ಅವ್ರಿಗೆ ಪೂಜಿಸ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ. ಲಕ್ಷ್ಮಿ ಏನು ಕೆಲಸ ಮಾಡಲ್ಲ ನಮ್ಮ ಮನೆಯಲ್ಲಿ. ಲಕ್ಷ್ಮಿ ನಮ್ಮನೆ ಕೆಲಸ ಮಾಡೋಳಲ್ಲ. ಮೊದಲನೇದಾಗಿ ಲಕ್ಷ್ಮಿಗೆ ನಾವು ನಮ್ಮ ತಾಯಿ ಅಂತ ಭಾವನೆ ಮಾಡಿ ಅವಳಿಗೆ ನಾವು ಆರಾಧನೆ, ಪೂಜೆ, ನಮ್ಮ ಭಕ್ತಿಯನ್ನ ತೋರಿಸ್ತೀವಿ. 2 ಕಣ್ಣು ನೋಡ್ತಾ ಇದೆ, ಮಾತಿಗೆ ಮಾತಾಡ್ಲಿಕ್ಕೆ ಆಗ್ತಿದೆ, ಊಟ ಮಾಡಿದ್ರೆ ಪಚನ ಆಗ್ತಿದೆ, ಜೀರ್ಣ ಆಗ್ತಿದೆ, ಕಿವಿ ಶ್ರವಣ ಮಾಡ್ಲಿಕ್ಕೆ ಆಗ್ತಿದೆ, ತಲೆಯಲ್ಲಿ ಬುದ್ಧಿ ಇದೆ, ಕೈಕಾಲು ನಡೀತಾ ಇದೆ. ಹೀಗೆಲ್ಲ ಮಾಡ್ತಿರೋವಂಥದ್ದು
ಇದನ್ನ ಯಾವ ಪ್ರಕೃತಿ ಅಂತ ವಿಜ್ಞಾನ ಹೇಳುತ್ತೋ ಅದನ್ನೇ ನಾವು ದೇವರು ಲಕ್ಷ್ಮಿ ಅನ್ನುವಂಥ ರೂಪದಲ್ಲಿ ನಮ್ಮನ್ನ ಇಷ್ಟೆಲ್ಲ ಕೊಟ್ಟಿದ್ದಿಲ್ಲ ಅಂತ ಹೇಳಿ ನಾವು ಕೃತಜ್ಞತೆ ಹೇಳುವಂಥದ್ದು ಲಕ್ಷ್ಮಿಗೆ ಮಾಡುವಂಥ ಪೂಜೆ. ನಮಗೇನೋ ಬಂದು ಕೆಲಸ ಮಾಡಲಿ ಅಂತ ಅಲ್ಲ ಒಂದು. ಮತ್ತೆ ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಅಂತ ನೀವೇನು ಪ್ರಶ್ನೆ ಕೇಳಿದಿರಲ್ಲ, ಅಧಿಕ ಮಾಸದಲ್ಲಿ ಸಾಧಾರಣವಾಗಿ ಎಷ್ಟೋ ಜನಕ್ಕೆ ಎಷ್ಟೋ ಕೆಲಸ ಕಾರ್ಯಗಳು ಅನ್ನುವಂಥದ್ದು ನಿಂತೋಗ್ಬಿಡುತ್ತೆ ಅಂತ ಅವಾಗಲೇ ಹೇಳ್ತಿದ್ರು. ವಾಸ್ತವವಾಗಿ ಅದು ನಾಣ್ಣುಡಿ ಅಷ್ಟೇ, ಅದು ಗಾದೆ ಅಂತ ಹೇಳಲಿಕ್ಕಾಗಲ್ಲ. ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಗಾದೆ ಅನ್ನುವಂಥದ್ದು ವೇದ ಪ್ರಮಾಣ ಮೊದಲೇ ಸಮಸ್ಯೆ ಇತ್ತು, ಅದರಲ್ಲಿ ಅಧಿಕ ಮಾಸ ಬಂತು ಅಂತ. ಹಾಗಾಗಿ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪರ್ಸಾನಿಫಿಕೇಶನ್ ಅಂತ ಕರೀತಾರೆ. ಅಂದ್ರೆ ಒಂದನ್ನ ಒಂದಕ್ಕೆ ಹೋಲಿಕೆ ಮಾಡಿ ಹೇಳೋದು ಅಂತ. ಅಧಿಕ ಮಾಸದಲ್ಲಿ ವಾಸ್ತವವಾಗಿ ಏನು ದೋಷ ಇಲ್ಲ. ಅಧಿಕ ಮಾಸದಲ್ಲಿ ಎಲ್ಲ ಅಂದ್ರೆ ಯಾವುದನ್ನು ಮಾಡಲ್ಲ, ಮದುವೆ ಮುಂಜಿ ಇತ್ಯಾದಿಗಳು ಅನ್ನುವಂತ ಒಂದು ವಿಚಾರದಲ್ಲಿ ಇವಾಗ ಇಲ್ಲದೇ ಇರೋ ಕಾರಣದ ಜೊತೆಗೆ ಇನ್ನೊಂದು ಸೇರ್ಕೋತು ಅನ್ನುವಂಥದ್ದು ಪರ್ಸಾನಿಫೈ ಮಾಡಿ ಹೇಳಿರುವಂತದ್ದು. ಒಂದು ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ಅಂದ್ರೆ ವೈಶಾಖ ಮಾಸದಲ್ಲಿ ಇವತ್ತು ಇಂಗ್ಲಿಷ್ ಕ್ಯಾಲೆಂಡರ್ ಆಂಗ್ಲವನ್ನ ನಾವು ಎಲ್ಲ ವಿಧವಾದ ಸಂಖ್ಯೆಗಳಿರ್ಬೋದು, ಆಂಗ್ಲ ಮಾಸಗಳಿರ್ಬೋದು, ಎಲ್ಲವನ್ನು ಆಚರಣೆ ಮಾಡ್ತಿದ್ದೀವಿ. ಬಹಳ ಪ್ರಾಚೀನ ಕಾಲದಲ್ಲಿ ಏನ್ ಮಾಡೋರು ಅಂತಂದ್ರೆ ಯುಗಾದಿಗೆ ಒಂದು ಹಬ್ಬ, ಏನಾದ್ರೂ ಇದ್ರೆ ನಮ್ಮ ವ್ಯವಹಾರಗಳನ್ನ ಯುಗಾದಿಗೆ ಮಾಡಿಕೊಳ್ಳೋಣ, ಈ ಬರುವ ಶ್ರಾವಣದಲ್ಲಿ ಮಾಡ್ಕೊಳ್ಳೋಣ, ಬರುವ ಗಣಪತಿ ಹಬ್ಬಕ್ಕೆ ಮಾಡಿಕೊಳ್ಳೋಣ ಅಂತ ನಾವು ಮಾತಾಡ್ತಿದ್ರು. ಒಂದು ಶುಭ ದಿನ ಅಂತ ಇಟ್ಕೊಂಡು ಆ ತರ ವ್ಯವಹಾರಗಳು ನಡೀತಾ ಇತ್ತು. ಕಡಿಮೆ ಇದೆ. ಆದ್ರೆ ಇವಾಗ ಏನಾಗ್ತಿದೆ ಅಂತಂದ್ರೆ ಈ ಮಧ್ಯದಲ್ಲಿ ಏನಾದ್ರೂ ಕೂಡ ಯುಗಾದಿ ಎಂದು ನಾವು ಏನೋ ಮಾತನಾಡಿಕೊಂಡು ಶ್ರಾವಣದ ವರಮಹಾಲಕ್ಷ್ಮಿ ಹಬ್ಬಕ್ಕೋ ಭಾದ್ರಪದ ಗಣಪತಿಗೋ ಅಂತ ನಾವು ಏನೋ ಒಂದು ವ್ಯವಹಾರವನ್ನು ಇಟ್ಕೊಂಡಾಗ ಮಧ್ಯದಲ್ಲಿ ಅಧಿಕ ಬಂದ್ಬಿಟ್ರೆ ನಾವು ಕಷ್ಟದಲ್ಲಿ ಇದೀವಿ, ನಮ್ಗೇನೋ ಯಾರೋ ಕೊಡಬೇಕಾಗಿರೋದನ್ನ ಮಧ್ಯದಲ್ಲಿ ಅಧಿಕ ಬಂದಾಗ ಅದು ಮುಂದಕ್ಕೆ ಹೊರಟೋಯ್ತು ಕೊಡ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಅಧಿಕ ಬಂದು ಸೇರಿಕೊಂಡಿತು ಎಂಬುವ ಅರ್ಥದಲ್ಲಿಯೂ ಕೂಡ ಈ ನಾಲ್ನುಡಿಗಳನ್ನ ತೆಗೆದುಕೊಳ್ಳುತ್ತಾರೆ ಅನ್ನೋದು ಒಂದು ಭಾಗ. ಆದ್ರೆ ಲಕ್ಷ್ಮಿ ಬಗ್ಗೆ ಕೇಳ್ತಾ ಇದ್ರು. ಈ ಅಧಿಕ ಮಾಸದ ಪುರಾಣೋಕ್ತ ಮಂತ್ರದ ದಾನಗಳಲ್ಲಿ ಹೇಳ್ತಾರೆ, ಪ್ರಾಪ್ನೋತಿ ವಿಪುಲಾಂ ಲಕ್ಷ್ಮೀಂ ಪುತ್ರ ಪೌತ್ರಾದಿ ಸಂತತಿಂ ಅಂತ. ಲಕ್ಷ್ಮಿ ಏನ್ ಮಾಡಿದ್ದಾಳೆ ಅಂತ ಕೇಳ್ತಿದಾರಲ್ಲ ಅವರು. ಆ ನಿಟ್ಟಿನಲ್ಲಿ ಎಲ್ಲವನ್ನೂ ಕೊಡ್ತಕ್ಕಂಥವಳು ಲಕ್ಷ್ಮಿ. ಅಂದ್ರೆ ನಮ್ಮ ಕನ್ನಡದ ಆಡುಭಾಷೆಯಲ್ಲಿ ಒಂದು ಮಾತುಂಟು, ಏನಂದ್ರೆ ಏನಾದ್ರೇನು ಶಂಖದಿಂದ ಬಂದ್ರೆ ತೀರ್ಥ ಅಂತ. ಅಂದ್ರೆ ನಾವು ಎಷ್ಟೇ ಉನ್ನತ ಅಧಿಕಾರದಲ್ಲಿರ್ಬೋದು, ತಿರುಪತಿಗೆ ಹೋಗ್ತಾರೆ, ಬಹಳ ರಶ್ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಹೋಗಿದ್ವಿ, ದೇವ್ರ ಮುಂದೆ 10 ನಿಮಿಷ ಯಾರು ತಳ್ಳೇ ಇಲ್ಲ ನಮ್ಮನ್ನ, ನಾವು ಆರಾಮಾಗಿ ನಿಂತ್ಕೊಂಡಿದ್ವಿ. ಕೇವಲ ನಾವು ದೇವರನ್ನ ನೋಡುವುದು ನಮ್ಮ ಉದ್ಧಾರ ಅಲ್ಲ, ಕಿಂತು ಒಂದು ಬಾರಿ ಆದರೂ ದೇವರು ನಮ್ಮನ್ನ ನೋಡಿದ್ರೆ ನಮ್ಮ ಉದ್ಧಾರ ಅನ್ನೋದಾಗುತ್ತೆ. ಆ ತರ ದೇವರು ನಮ್ಮನ್ನ ತಿರುಗಿ ನೋಡ್ಬೇಕು ಅಂದ್ರೆ ಲಕ್ಷ್ಮಿ ರೆಕಗ್ನೈಸ್ ಮಾಡಬೇಕು, ಲಕ್ಷ್ಮಿ ಇನ್ಫ್ಲೂಯೆನ್ಸ್ ಮಾಡಬೇಕು. ಜಗನ್ಮಾತೆ ಅವಳು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಭಗವಂತ ಬೇಗ ವರವನ್ನ ಕೊಡ್ತಾನೆ. ಆದರೆ ಈ ಅಧಿಕ ಮಾಸದಲ್ಲಿ ಪುರುಷೋತ್ತಮ ಮಾಸ ಆದ್ರಿಂದ ಲಕ್ಷ್ಮಿಯೂ ಪುರುಷೋತ್ತಮನ ಸೇವೆ ಮಾಡ್ತಾ ಇದ್ದಾಳೆ, ಅವಳು ಫಲವನ್ನು ಕೊಡ್ತಾಳೆ ಅನ್ನೋ ಉದ್ದೇಶದಿಂದ ಪ್ರಾಪ್ನೋತಿ ವಿಪುಲಾಂ ಲಕ್ಷ್ಮೀಂ ಪುತ್ರ ಪೌತ್ರ ಆದಿ ಸಂತತಿಂ, ನಮ್ಮ ವಂಶವನ್ನ ಅಭಿವೃದ್ಧಿ ಮಾಡ್ತಾಳೆ ಅಂದ್ರೆ ಇದಕ್ಕೂ ಒಳಿತು ಮಾಡ್ತಕ್ಕಂಥದ್ದು ಇನ್ನೇನಿದೆ. ಹೀಗೆ ಅನಂತ ವಿಧವಾದಂತಹ ಒಳಿತನ್ನ ಮಾಡ್ತಕ್ಕಂಥವಳು, ಅನ್ಕೌಂಟೇಬಲ್ ಒಳ್ಳೆಯದನ್ನ ಮಾಡ್ತಕ್ಕಂಥವಳು ಭಕ್ತರಿಗೆ ಅವಳು ಮಹಾಲಕ್ಷ್ಮಿ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಇನ್ನು ಬಳ್ಳಾರಿಯಿಂದ ಅನುರಾಧ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಅನುರಾಧ ಅವರೇ. ಶ್ವೇತಾ ಮೇಡಮ್ ನಮಸ್ತೆ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಕಾರ್ಯಕ್ರಮಗಳನ್ನ. ಥ್ಯಾಂಕ್ ಯು. ಮುಖದಿಂದ ತುಂಬಾ ಧನ್ಯವಾದಗಳು ಮೇಡಮ್. ಆಮೇಲೆ ಗುರೂಜಿ ಪಾದಾರವಿಂದಗಳಲ್ಲಿ ನಮಸ್ಕಾರಗಳು. ತುಂಬಾ ಇತ್ತೀಚೆಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದೀರಾ. ಏನು ಅರಿದೇ ಇರೋರಿಗೆ ಒಳ್ಳೆ ಮಾರ್ಗದರ್ಶನ. ಈಗ ಅಧಿಕ ಮಾಸದ ಬಗ್ಗೆ ಯಾವ್ದಾದ್ರು ಪ್ರಶ್ನೆ ಇತ್ತಾ ನಿಮ್ಗೆ? ನನಗೆ 2 ಪ್ರಶ್ನೆಗಳಿದೆ ಮೇಡಮ್. ಒಂದು ಗುರುಗಳೇ, ನನ್ನ ಮೈದೊಂದು ಮದ್ವೆ ಇದೆ. ಈಗ 15ರ ಮೇಲೆ ಅಧಿಕ ಮಾಸ ಮುಗಿಯುತ್ತೆ ಅಂತ ಹೇಳ್ತೀರಾ. ಅದ್ರಲ್ಲಿ ಮೊಹರಂ ಇದೆ 26ಕ್ಕೆ. ಅದು 25ಕ್ಕೆ ಮುಹೂರ್ತ ಇಟ್ಕೊಂಡಿದೀವಿ, ಅಲ್ಲಿ ಮದ್ವೆ ಮಾಡ್ಬೋದಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಮುಖ್ಯವಾಗಿ ನನ್ನ ಮಗಳದು ಗುರುಗಳೇ, ಅವಳದು 16/12/2007 ಗುರುಗಳೇ. ಅವಳದು ಜನ್ಮ ನಕ್ಷತ್ರ ಬಂದ್ಬಿಟ್ಟು ಶತಭಿಷ ನಕ್ಷತ್ರ ಕುಂಭರಾಶಿ. ಅವಳದು ಈಗ ನನಗೆ ಈಗ ಕುಂಭರಾಶಿ ನಾನು ಫಾಲೋ ಮಾಡ್ತಾ ಇದ್ದೀನಿ. ಈಗ ನಿಹಾರಿಕಾ ಅಂತ ಹೆಸರಿಟ್ಟಿದ್ದೀನಿ. ಈಗ ಜನ್ಮ ನಕ್ಷತ್ರ ಫಾಲೋ ಮಾಡ್ಲಾ ಇಲ್ಲ ರೂಢನಾಮದ ಹೆಸರು ನಿಹಾರಿಕಾ ಫಾಲೋ ಮಾಡ್ಲಾ ಅನ್ನೋದೊಂದು ಪ್ರಶ್ನೆ. ಆಮೇಲೆ ಅವ್ರಿಗೆ ಪ್ರಸ್ತುತ ಸ್ವಲ್ಪ ಅವಳಿಗೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಬಗ್ಗೆ ಯಾವ್ದಾದ್ರು ಒಂದು ಸ್ಥಿತಿಗತಿಗಳು ಹೆಂಗಿದಾವೆ ಅನ್ನೋದು ನನಗೆ ಬೇಕಾಗಿದೆ. ಬಹಳ ಉತ್ತಮವಾದ ಪ್ರಶ್ನೆ. ಒಂದು ಪ್ರಶ್ನೆಗೆ ನೀವು ಉತ್ತರ ಹೇಳಿ ಗುರುಗಳೇ, ಒಂದು ಪ್ರಶ್ನೆಗೆ ಅವ್ರ ಉತ್ತರ ಹೇಳಿ, ಯಾಕಂದ್ರೆ ಪ್ರಶ್ನೆ ತುಂಬಾ ದೊಡ್ಡದಿದೆ ಅಂಡ್ ಒಂದಕ್ಕಿಂತ ಜಾಸ್ತಿ ಇದೆ. ಮೊದಲನೇದಾಗಿ ಮಗಳ ಬಗ್ಗೆ ಕೇಳ್ತಾ ಇದ್ದಾರೆ ಅವರು. ಈ ಅಧಿಕ ಮಾಸದಲ್ಲಿ ಅವಳಿಗೆ ಎಲ್ಲ ವಿಧವಾದಂತಹ ಒಳಿತಾಗೋದಕ್ಕೆ ಸ್ನಾನದ ಆಚರಣೆಯನ್ನು ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ ಸಕಾಲಕ್ಕೆ ಶಾಸ್ತ್ರೀಯವಾದ ರೀತಿಯಲ್ಲಿ ಸೂರ್ಯೋದಯಾತ್ ಪೂರ್ವದಲ್ಲಿ ಮಾಡುವ ಸ್ನಾನದಿಂದ ಎಲ್ಲ ವಿಧವಾದ ಕಷ್ಟ ಕಾರ್ಪಣ್ಯಗಳ ದುಃಖ ದಾರಿದ್ರ್ಯಗಳ ನಾಶ ಆಗಿ ಹೋಗ್ತಾ ಇದೆ. ಇದು ಒಂದು ಭಾಗ. ಆದರೆ ಇಲ್ಲಿ ನಾವು ವಿಶೇಷವಾಗಿ ತೋರಿಸ್ತಾ ಇದ್ದೀರಿ ಅವಾಗಿಂದ ನೀವು 33 ಗುಡ್ಸ್ ಅಂತ. ಏನೇನು ಅಂತಂದ್ರೆ ಅಷ್ಟವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು ಮತ್ತು ವಷಟ್ಕಾರ ಪ್ರಜಾಪತಿ ಎಂಬುದಾಗಿ 33 ಜನ ದೇವತೆಗಳಿರ್ತಾರೆ. ಇವರ ಸ್ಮರಣೆಯನ್ನ ಮಾಡಿಕೊಂಡು ಇವಾಗ ಏನು ತೋರಿಸ್ತಾ ಇದೀವಲ್ಲ
ಇದೆಯಲ್ಲ ಅಪೂಪದಲ್ಲಿ ಅಪೂಪವನ್ನು ಪೂಜೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ನೈವೇದ್ಯ ಮಾಡಿ ಅದನ್ನ ದಾನ ಮಾಡ್ತಕ್ಕಂಥದ್ರಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳು ಹೊರಟೋಗುತ್ತೆ, ಎಲ್ಲ ಒಳಿತು ಅಂತಕ್ಕಂಥದ್ದು ಅವರ ಮಗಳಿಗೆ ಆಗ್ತಾ ಇದೆ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ 2ನೇ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕೊಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.